ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್. ಜಿಮ್ ಮಾಲೀಕರು ಟ್ರೈನರ್ಗಳ ಸಭೆ ಮಾಡಿದ ಪೊಲೀಸ್ ಕಮಿಷನರ್. ಸೂಚನೆಗಳನ್ನು ಪಾಲನೆ ಮಾಡಲು ಖಡಕ್ ವಾರ್ನ್. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಂತೆ ಜಿಮ್ಗಳಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡ್ತಾ ಇವೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ಜಿಮ್ ಅಸೋಸಿಯೇಷನ್ ಮಾಲೀಕರು ಟ್ರೈನರ್ಗಳ ಸಭೆ ಕರೆದು ವಿಶೇಷ ಸೂಚನೆಗಳನ್ನು ಪಾಲಿಸಲು ತಾಕೀತು ಮಾಡಿದ್ದಾರೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಹುಬ್ಬಳ್ಳಿ ಬಿವಿಬಿ ಸಭಾಭವನದಲ್ಲಿ ಜಿಮ್ ಅಸೋಸಿಯೇಷನ್ ಸಭೆ ಕರೆಯಲಾಗಿತ್ತು. ಎಲ್ಲ ಜಿಮ್ ಮಾಲೀಕರು ಟ್ರೈನರ್ಗಳು ಅಲ್ಲಿಗೆ ಬಂದಿದ್ರು. ಅವರ ಸಮಸ್ಯೆಗಳನ್ನ ಆಲಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಅದರ ಜೊತೆಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಪಾಲನೆ ಮಾಡಲು ಹೇಳಿದ್ರು. ಎಲ್ಲ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು, ವಾಯ್ಸ್ ರೆಕಾರ್ಡ್ ಸಹಿತ ಅದರಲ್ಲಿ ಇರಬೇಕು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದವರನ್ನ ಟ್ರೈನರ್ಗಳನ್ನಾಗಿ ಮಾಡಬಾರದು, ಅನವಶ್ಯಕವಾಗಿ ಜಿಮ್ಗಳನ್ನ ವಿಹಾರ ತಾಣಗಳನ್ನಾಗಿ ಮಾಡಬಾರದು, ಹೊರಗಿನ ಜನರನ್ನ ಕರೆಯಿಸಿ ಜಿಮ್ನಲ್ಲಿ ಕಾಲ ಕಳೆಯುವಂತೆ ಮಾಡಿದ್ರೆ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅದು ಜಿಮ್ಗೆ ಕನೆಕ್ಷನ್ ಇತ್ತು. ಜಿಮ್ ಓನರ್ಸ್ ಮತ್ತು ಟ್ರೈನರ್ಸ್ ಯಾರಿದ್ದಾರೆ ಅವರು ಠಾಣವಾರು ನಾವು ಈಗಾಗಲೇ ಸಭೆಗಳನ್ನು ಕರೆಸಿ ಮಹಿಳೆಯರು ಯುವತಿಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅಥವಾ ಅವರ ವೈಯಕ್ತಿಕ ವಿಷಯಗಳಿರ್ಬೋದು, ಅದ್ರ ಜೊತೆ ಯಾವ ರೀತಿ ಸ್ವಲ್ಪ ಸೂಕ್ಷ್ಮತೆಯಿಂದ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಸೆನ್ಸಿಟೈಸ್ ಮಾಡೋ ಕಾರಣಕ್ಕಾಗಿ ಠಾಣಾವಾರು ನಾವು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿ ಇರುವಂಥ ಎಲ್ಲ ಜಿಮ್ಗಳು, ಜಿಮ್ ಓನರ್ಸು, ಗರಡಿ ಮನೆ ಸೇರಿದಂತೆ ಪರ್ಸ್ನಲ್ ಟ್ರೈನಿಂಗ್ ಯಾರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸಭೆಯನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ನಮ್ಮ ಘಟಕ ಅಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಂತದಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಜಿಮ್ ಓನರ್ಸು ಮತ್ತು ಟ್ರೈನರ್ಸು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಇಲ್ಲಿ 2 ವಿಷಯಗಳಿದೆ. ಒಂದು, ಮಹಿಳೆಯರ ಸುರಕ್ಷತೆ, ಯುವತಿಯರ ಮತ್ತು ವಿದ್ಯಾರ್ಥಿನಿಯರು ಏನು ಬರ್ತಾರೆ ಅಲ್ಲಿ ಅವರ ಸುರಕ್ಷತೆದು ಒಂದು ವಿಷಯ ಆದರೆ, ಅಟ್ ದಿ ಸೇಮ್ ಟೈಮ್ ಜಿಮ್ ಓನರ್ಸು ಕೂಡ ನಮಗೆ ಈ ಹಿಂದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ನಮ್ಮೆಲ್ಲ ಅಧಿಕಾರಿಗಳು ರೆಪ್ರೆಸೆಂಟ್ ಮಾಡಿದ್ದಾರೆ, ನನಗೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಂದರೆ ಭಾಳಷ್ಟು ಜನ ಇದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಭಾಳಷ್ಟು ಶ್ರಮಪಟ್ಟು ತಮ್ಮ ಜೀವನದ ಎಲ್ಲ ದುಡಿಮೆಯನ್ನು ಇನ್ವೆಸ್ಟ್ ಮಾಡಿ ಒಂದು ಜಿಮ್ಮನ್ನು ಮಾಡಿಕೊಂಡು ಅದರಲ್ಲಿ ಜೀವನಾಧಾರವಾಗಿ ಅವರು ದುಡಿತಾ ಇರೋವಂಥದ್ದು, ಅದರ ಮೇಲೆ ಹೆಂಡತಿ ಮಕ್ಕಳು ಮತ್ತು ಸಾಕಷ್ಟು ಕುಟುಂಬಗಳು ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಥರ ಇನ್ಸಿಡೆಂಟ್ಗಳಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮ ಆಪ್ರೇಷನ್ಸು ಕಷ್ಟ ಆಗುತ್ತೆ. ಹಾಗಾಗಿ ನಮಗೂ ಕೂಡ ಎಲ್ಲ ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮಗೆ ಒಂದು ಈ ಥರ ಘಟನೆಗಳು ನಮ್ಮ ಜಿಮ್ಗಳಲ್ಲಿ ನಡಿಬಾರ್ದು ಅನ್ನುವಂಥದ್ದು ಅವರ ಮನವಿ ಆಗಿತ್ತು. ಹಂಗಾಗಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ಅವರ ಅಹವಾಲುಗಳೇನಿದೆ ಅನ್ನುವಂಥದ್ದು ನಾವು ಕೇಳ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ರೀತಿ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ, ಮೊದಲನೇದು CCTV ಫುಟೇಜನ್ನು ಕರೆಕ್ಟಾಗಿ ಕವರೇಜ್ ಇರುವಂಥದ್ದು, ಅದಾದಮೇಲೆ ಸ್ಟೋರೇಜ್ ಇರುವಂಥದ್ದು, ದಟ್ಸ್ ಅ ಫೋರ್ಮೋಸ್ಟ್ ಥಿಂಗ್. ಎರಡನೇದು ಟೈಮಿಂಗ್ಸು ಯಾವ ರೀತಿ ಅವ್ರದ್ದು ನಡೀತಾ ಇದೆ ಅನ್ನೋಂಥದ್ರ ಕುರಿತಾಗಿ, ಮತ್ತು ಅದ್ರ ಜೊತೆಯಾಗಿ ಅಲ್ಲಿ ಟ್ರೈನರ್ಸ್ ಯಾರಿರ್ತಾರೆ, ಟ್ರೈನರ್ಸ್ ಅವರು ಸಫಿಷಿಯೆಂಟ್ ಕ್ವಾಲಿಫಿಕೇಷನ್ ಇದೆಯಾ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆ ಕ್ಲೈಂಟ್ಸ್ ಜೊತೆ ಯಾರು ಜಿಮ್ಮಿಗೆ ಬರ್ತಾರೆ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಅವರಿಗೆ ಕೆಲವು ಸಲಹೆಗಳನ್ನು ನಾವು ನೀಡಲಿದ್ದೇವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜಿಮ್ ಓನರ್ಸು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಯಾರಿಗೋ ನಡೆಸ್ಲಿಕ್ಕೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅಕೌಂಟಬಿಲಿಟಿ ಇರಲ್ಲ. ಯಾರೋ ತಿಂಗಳ ಇಷ್ಟು ಕೊಡ್ತೀವಿ ಅಥವಾ ತಿಂಗಳ ಇಷ್ಟು ಲೀಸ್ ರೀತಿಲಿ ಕೊಡ್ತೀವಿ ಅನ್ನೋವಂಥದ್ದು ಮಾತಾಡ್ಕೊಂಡು ಕೆಲವು ಜಿಮ್ಗಳು ನಡೀತಾ ಇರೋವಂಥದ್ದು ಇದೆ. ಅಲ್ಲೇನಾಗುತ್ತೆ, ಕೆಲವರು ಭಾಳ ಜವಾಬ್ದಾರಿಯಿಂದ ನಡೆಸುವಂಥವ್ರು ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಅವ್ರದ್ದು ಬಂಡವಾಳ ಇಲ್ಲದೆ ಇರೋದ್ರಿಂದ ಅಲ್ಲೇನಾದರೂ ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಇರುವಂಥದ್ದು ಕೂಡ ಇರುತ್ತೆ. ಹಂಗಾಗಿ ಓನರ್ಗಳು ಕಂಪ್ಲೀಟ್ ಓನರ್ಶಿಪ್ ಜವಾಬ್ದಾರಿಯನ್ನು ತೊಗೋಬೇಕು ಅನ್ನುವಂಥದ್ದು. ಆಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಾಲಕ್ಕೆ ಭೇಟಿ ನೀಡಿ ಅಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾದರೂ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಟ್ಟಾರೆಯಾಗಿ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಯಾರು ಜಿಮ್ಗಳಿಗೆ ಹೋಗ್ತಾರೆ ಅವರ ಸುರಕ್ಷತೆ ಏನಿದೆ ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಭೆ.
ಈಗಾಗಲೇ ಪ್ರತಿಯೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವ ಜಿಮ್ಗಳ ಮಾಹಿತಿಯನ್ನ ಪಡೆದಿದ್ದಾರೆ. ಯಾರು ಜಿಮ್ಗೆ ಹೋಗುವವರು ತಮ್ಮ ಟ್ರೈನರ್ ಬಗ್ಗೆ ವಿಚಾರಿಸಿಕೊಳ್ಳುವುದು ಉತ್ತಮ ಅಂತ ಪೊಲೀಸ್ ಇಲಾಖೆಯ ಸಲಹೆಯಾಗಿದೆ. ಈ ಸಭೆಯಲ್ಲಿ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ, ಡಿಸಿಪಿ ರವೀಶ್ ಆರ್, ಶ್ರುತಿ ಎನ್ಎಸ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ರು. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.